ಹಾಯ್ ಹಲೋ ನಮಸ್ಕಾರ ಕರ್ನಾಟಕ. ವೆಲ್ಕಮ್ ಟು ದಿ SLB ವ್ಲಾಗ್ಸ್. ರಾತ್ರಿ 2 ಗಂಟೆ ಆಯಿತು, ಇನ್ನೂ ಕೆಲಸ ಫ್ಯಾಕ್ಟ್ರಿಲಿ ಮಾಡ್ತಾನೆ ಇದ್ವಿ. ನಾನು ನಮ್ಮ ಹುಡುಗರು ಸೇರಿಕೊಂಡು ಅರ್ಜೆಂಟಾಗಿ ಕೊಳ್ಳೇಗಾಲಕ್ಕೆ ಶುಕ್ರವಾರನ ಅಂಗಡಿ ಓಪನ್ ಇದೆ ಅಂತೇಳಿ ಶೋಕೇಶ್ ಆರ್ಡ್ರ್ ಕೊಟ್ಟಿದ್ದರು. ಸೊ ಹಾಗಾಗಿ ಫುಲ್ ಸೆಟಪ್ಪು ನಮ್ಮ SLBದೇ ತೊಗೊಂಡಿದ್ರು. ಹಾಗಾಗಿ ಎಲ್ಲರೂ ರಾತ್ರಿ 2 ಗಂಟೆ ಆದ್ರೂ ವರ್ಕ್ ಮಾಡ್ತಾನೆ ಇದ್ವಿ. ಆದರೂ ಫೈನಲ್ಲಾಗಿ ಕಸ್ಟಮರ್ ಸ್ಯಾಟಿಸ್ಫೈ ಮಾಡಬೇಕು ಅಂತೇಳಿ ರಾತ್ರಿ ಹೆಚ್ಚು ಕಡಿಮೆ 3-3:30ವರೆಗೂ ಕೆಲಸ ಮಾಡಿದ್ವಿ. ಫೈನಲ್ಲಾಗಿ ಔಟ್ಲುಕ್ ಅಂತೂ ಎಕ್ಸಲೆಂಟಾಗಿ ಬಂತು. ಕಸ್ಟಮರ್ ಅಂತೂ ಫುಲ್ಲು ಫಿದಾ ಆಗ್ಬಿಟ್ರು ನೋಡಿ. ಆ್ಯಕ್ಚುಲಿ ನಾನು ಈ ಥರ ಫಿನಿಷಿಂಗ್ ಬರುತ್ತೆ, ನನಗೆ ಐಟಮ್ ಈ ಥರ ಔಟ್ಲುಕ್ ಬರುತ್ತೆ ಅಂತ ನಾನು ಅಂದ್ಕೊಂಡೇ ಇರಲಿಲ್ಲ. ಐಟಮ್ ಅಂತೂ ಎಕ್ಸಲೆಂಟಾಗಿ ಬಂದಿದೆ. ನನಗಂತೂ ತುಂಬ ಲೈಕ್ ಆಯಿತು. ಆಲ್ಮೋಸ್ಟು ಇಡೀ ನಮ್ಮ ಟೀಮಲ್ಲಿ ನಮ್ಮ ಬೇಕ್ರಿ, ನನ್ನ ಶೋಕೇಶೇ ಹೈಲೈಟಾಗಿ ಕಾಣುತ್ತೆ ಸರ್ ನಮ್ಮ ಅಂಗಡೀಲಿ ಅಂತೇಳಿ ಕಸ್ಟಮರ್ ಅಂತೂ ತುಂಬ ಖುಷಿಪಟ್ಟರು. ಬಟ್ ನಾವು 3 ದಿನದಿಂದ ಏನು ರಾತ್ರಿ ಹಗಲು ಕೆಲಸ ಮಾಡಿದ್ವಿ, 3 ಗಂಟೆವರೆಗೂ ಇವಾಗ ಕೆಲಸ ಮಾಡಿದ್ವಿ. 4:00ವರೆಗೆ ಕಸ್ಟಮರ್ಗೆ ಐಟಮ್ನ ಲೋಡ್ ಮಾಡಿಕೊಟ್ವಿ ಬೆಳಗಿನ ಜಾವ. ಬಟ್ ಅದು ಯಾವುದು ನಮಗೆ ಕಷ್ಟ ಅನ್ನಿಸ್ಲಿಲ್ಲ. ಬಟ್ ಕಸ್ಟಮರು ಲಾಸ್ಟಿಗೆ ಹೇಳಿದ ಮಾತಿತ್ತಲ್ಲ, ನಾವು ಅಂದ್ಕೊಂಡಂಗೆ ಅಂದ್ಕೊಂಡ ಟೈಮಿಗೆ ನಮ್ಗೆ ಐಟಮ್ ಸಿಕ್ತು. ನಾವು ಅಂದ್ಕೊಂಡಿದ್ದ ಎಕ್ಸ್ಪೆಕ್ಟೇಷನ್ಗಿನ್ನ ಜಾಸ್ತಿನೇ ನಮ್ಗೆ ಸ್ಯಾಟಿಸ್ಫ್ಯಾಕ್ಷನ್ ಆಯಿತು ಅಂತ. ಸೊ ಆ ಮಾತು ಕೇಳಿದಾಗ ನಾವು ಎಷ್ಟೇ ಸ್ಟ್ರೆಸ್ ಆಗಿದ್ದರು, ಎಷ್ಟೇ ಸುಸ್ತಾಗಿದ್ದರು, ಕಸ್ಟಮರ್ ಸ್ಯಾಟಿಸ್ಫ್ಯಾಕ್ಷನ್ ಮಾಡೋದು ಅನ್ನೋದೊಂದು ಖುಷಿ ಇರುತ್ತಲ್ಲ, ಅದ್ರ ಮುಂದೆ ಆ ಸ್ಟ್ರೆಸ್ ಲೆಕ್ಕನೇ ಅಲ್ಲ.